ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಆನ್ಲೈನಲ್ಲಿ ಕನ್ನಡ ಟೈಪಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನೀವು ಗೂಗಲ್ ನಾವು ಕ್ರೋಮ್ ಅಥವಾ ವೆಬ್ ಬ್ರೌಸರ್ನ ಓಪನ್ ಮಾಡಬೇಕು. ಇದು ಆನ್ಲೈನಲ್ಲಿ ಯಾಕೆ ಪಿ ಸಿಲಿ ಅಥವಾ ಕಂಪ್ಯೂಟರಲ್ಲಿ ಟೈಪ್ ಮಾಡೋದು ಯಾಕೆ ಡಿಫ್ರೆಂಟ್ ಅಂದರೆ, ಮೊಬೈಲಲ್ಲಿ ನಿಮಗೆ ಕೀಪ್ಯಾಡಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ ಸಿಗುತ್ತೆ ಅಥವಾ ಕನ್ನಡ ಟೈಪಿಂಗ್ ಮಾಡೋ ಸುಲಭ ಅದರಲ್ಲಿ. ಈಗ ಕಂಪ್ಯೂಟ್ರಲ್ಲಿ ಮಾಡಬೇಕು ಅಂತಂದರೆ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಕಂಪ್ಯೂಟ್ರಲ್ಲಿ ಮಾಡಬೇಕಾಗುತ್ತೆ ಅಂದರೆ, ಈ ಯಾವುದಾದ್ರೂ ಇನ್ವಿಟೇಷನ್, ಈ ಥರ ಗೃಹ ಪ್ರವೇಶ ಅಥವಾ ಮದುವೆ ಇನ್ವಿಟೇಷನ್ ಮಾಡಬೇಕು ಅಂತ ಅಂದರೆ, ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ನಿಮಗೆ ಕನ್ನಡದಲ್ಲಿ ಟೈಪ್ ಬರುತ್ತೆ. ಇದನ್ನ ಕಂಪ್ಯೂಟ್ರಲ್ಲಿ ಮಾಡೋದು ಹೇಗೆ ಮತ್ತು ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಗೂಗಲ್ ಓಪನ್ ಮಾಡಿ. ಗೂಗಲ್ನಲ್ಲಿ ಇದರಲ್ಲಿ ಆ್ಯಕ್ಚುಲಿ 3 ಬೇರೆ ಬೇರೆ ಟೈಪ್ ನಾವು ಪ್ರಾಬ್ಲಮ್ಸ್ನ ನೋಡ್ಬೋದು. ಅಂದರೆ ಈಗ ಚಿಕ್ಕ ವರ್ಡ್ ಅಷ್ಟೇ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅಂದರೆ ಅದು ಒಂದು ಟೈಪು, ಅಥವಾ ಈಗ ಪೂರ್ತಿ ಡಾಕ್ಯುಮೆಂಟ್ನೇ ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂತಂದರೆ ಹೇಗೆ ಮಾಡ್ಬೋದು, ಮತ್ತು ದೊಡ್ಡ ಸಮರಿ ಡಾಕ್ಯುಮೆಂಟ್ಸ್ನೆಲ್ಲ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಹೇಗೆ ಮಾಡ್ಬೋದು ಬೇಗ ಅಂತ ನೋಡೋಣ. ಫಸ್ಟ್ ಟೈಪ್ ಏನಂದರೆ, ಈಗ ವರ್ಡ್ಸ್ನ ಕನ್ವರ್ಟ್ ಮಾಡೋದು ಇಂಗ್ಲೀಷ್ ಟು ಕನ್ನಡ. ಗೂಗಲಲ್ಲಿ ಇಂಗ್ಲೀಷ್ ಟು ಕನ್ನಡ ಅಂತ ಸರ್ಚ್ ಮಾಡಿ. ನಿಮಗೆ ಈಗ ಈ ಗೂಗಲ್ ಟ್ರಾನ್ಸ್ಲೇಟ್ ಬಾಕ್ಸ್ ಸಿಗುತ್ತೆ. ಇಲ್ಲೇ ಫಸ್ಟ್ ನಿಮ್ಗೆ ಯಾವ ವರ್ಡ್ ಬೇಕೋ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಬೋದು. ಯಾವ ಭಾಷೆಯಿಂದ ಯಾವ ಭಾಷೆಗೆ ಬೇಕಿದ್ರೂ ಟ್ರಾನ್ಸ್ಲೇಟ್ ಮಾಡ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಮಸ್ಕಾರ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಂಗ್ಲೀಷ್ ಟು ಕನ್ನಡ, ಈಗ ನಮಸ್ಕಾರ ಟೈಪ್ ಮಾಡಿದ್ದು ಇಲ್ಲಿ ಕನ್ನಡದಲ್ಲಿ ನಮಸ್ಕಾರ ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ಇದನ್ನು ಕಾಪಿ ಮಾಡ್ಬೋದು ಡೈರೆಕ್ಟಾಗಿ, ಅಥವಾ ಯಾವುದೇ ವರ್ಡ್ ಇಂಗ್ಲೀಷ್ ವರ್ಡನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತಂದರೆ ವಿನ್, ಇದನ್ನು ಟ್ರಾನ್ಸ್ಲೇಟ್ ಆಗಿದ್ದನ್ನು ಡೈರೆಕ್ಟ್ ಕಾಪಿ ಮಾಡಿ ಯೂಸ್ ಮಾಡ್ಬೋದು. ಕಾಪಿ ಮಾಡಿ ಆಮೇಲೆ Ctrl+V ಬೇಕಾದ ಡಾಕ್ಯುಮೆಂಟಲ್ಲಿ ಪೇಸ್ಟ್ ಮಾಡ್ಬೋದು. ಇದು ವರ್ಡ್ ಟ್ರಾನ್ಸ್ಲೇಷನಿಗೆ ಈಸಿ ಆಗುತ್ತೆ ಈ ಥರ. ಇನ್ನು ಮೇನಾಗಿ ಹೇಳಬೇಕು ಅಂದರೆ, ಮೇನಾಗಿ ಆನ್ಲೈನ್ ಟೈಪಿಂಗ್ ಹೇಗೆ ಮಾಡ್ಬೋದು ಅಂತ ಅಂದರೆ, ಅಕ್ಷರ ಟೈಪ್ ಸ್ಟುಡಿಯೋ ಅಂತ ಈ ವೆಬ್ಸೈಟ್ನ ಯೂಸ್ ಮಾಡ್ಬೋದು. ಅಕ್ಷರ ಟೈಪ್ ಸ್ಟುಡಿಯೋ ಇದು ಕನ್ನಡ ಫಾಂಟ್ಸ್ಗಳಿಗೆ ಮತ್ತು ಇಂಗ್ಲೀಷ್ ಟು ಕನ್ನಡ ಟೈಪಿಂಗ್ಗೆ ಹೆಲ್ಪ್ ಆಗುತ್ತೆ ಈ ವೆಬ್ಸೈಟ್. ಈ ಫಾಂಟ್ ಬಗ್ಗೆ ನೀವು ಇಲ್ಲೇ ಚೆಕ್ ಮಾಡ್ಬೋದು. ಈ ಥರ ಬೇರೆ ಬೇರೆ ಕನ್ನಡ ಫಾಂಟ್ಸ್ನ ಯೂಸ್ ಮಾಡ್ಬೋದು. ಇದನ್ನು ಡಿಸೈನ್ ಮಾಡಿದ್ದು ಮಂಜುನಾಥ್ ಆರ್ ಅಂತ. ಅವರು ಬೇರೆ ಬೇರೆ ಕನ್ನಡ ಫಾಂಟ್ಸ್ ಶೈಲಿಯನ್ನು ಮಾಡಿದ್ದಾರೆ. ಇದನ್ನು ಯಾವ್ದು ಬೇಕಾದರೂ ಡೌನ್ಲೋಡ್ ಮಾಡಿ ಸಾಫ್ಟ್ವೇರ್ಗಳಿಗೆ ಯೂಸ್ ಮಾಡ್ಬೋದು, ಅಥವಾ ವೆಬ್ಸೈಟಲ್ಲಿ ಯೂಸ್ ಮಾಡ್ಬೋದು. ನಮಗೆ ಈಗ ಆನ್ಲೈನ್ ಕನ್ನಡ ಟೈಪಿಂಗ್ ಬೇಕು. ಇದಕ್ಕೆ ನಾವು ಇಂಗ್ಲೀಷ್ ಟು ಕನ್ನಡ ಟೈಪಿಂಗ್ ಆಪ್ಷನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ತೀನಿ, ಅದನ್ನು ಕನ್ನಡದಲ್ಲಿ ಆಟೋಮೆಟಿಕ್ ಕನ್ವರ್ಟ್ ಆಗುತ್ತೆ. ಇಂಗ್ಲೀಷ್ನಲ್ಲಿ ಅಂದರೆ ನಮಸ್ಕಾರ ಅಂತ ಬರೀಬೇಕು ಅಂತ ಅಂದರೆ ಈ ಥರ ಸ್ಪೆಲ್ಲಿಂಗ್ನ ನಮಸ್ಕಾರ ಅಂತ ಇಂಗ್ಲೀಷ್ನಲ್ಲಿ ಬರೀತೀನಿ. ಇಲ್ಲಿ ನಿಮಗೆ ಕೆಳಗಡೆ ಬೇರೆ ಬೇರೆ ವೇರಿಯೇಷನ್ಸ್ ಸಿಗುತ್ತೆ. ಯಾವ್ದು ಬೇಕಾದರೂ ನಾವು ಸೆಲೆಕ್ಟ್ ಮಾಡ್ಬೋದು. ನಮಸ್ಕಾರ ಈಗ ಟೈಪ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಬೇಕು, ಇಲ್ಲಾಂತ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿದ್ರೆ ಸಪರೇಟ್ ಆಗುತ್ತೆ ಇದು. ಎಲ್ಲರಿಗೂ, ನಮಗೆ ಎಲ್ಲರಿಗೂ ಅಂತ ಬೇಕು, ಅದಕ್ಕೆ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಬೋದು. ಈಗ ಇಂಗ್ಲೀಷ್ನಲ್ಲೇ ಬೇಕು ಅಂತ ಅಂದರೆ ಫಸ್ಟ್ ಲೆಟ್ರ್ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಬರೆದು ಆಮೇಲೆ ಚೇಂಜ್ ಮಾಡ್ಬೋದು. ಈ ಥರ ಇಂಗ್ಲೀಷ್ ವರ್ಡ್ನೇ ಸೆಲೆಕ್ಟ್ ಮಾಡ್ಬೋದು. ಟೆಕ್ ಟೂಲ್ಸ್ ಕನ್ನಡ
ಚಾನೆಲ್. ನಾನು ಇಂಗ್ಲೀಷ್ನಲ್ಲಿ ಬರಿತಾ ಇದ್ದೀನಿ, ಇಲ್ಲಿ ಕೆಳಗಡೆ ನನಗೆ ಕನ್ನಡದಲ್ಲಿ ಸಜೆಷನ್ ತೋರಿಸ್ತಾ ಇದೆ. ಚಾನೆಲ್ಗೆ ಸ್ವಾಗತ. ನಾವು ಹೇಗೆ ಪ್ರೊನೌನ್ಸ್ ಮಾಡ್ತೀವೋ ಅದೇ ಥರ ಟೈಪ್ ಮಾಡಬೇಕು. ಸ್ವಾಗತ, SWA, ಸ್ವಾಗತ ಅಂತ ಟೈಪ್ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಸಿಗುತ್ತೆ. ಇದೇ ಥರ ನಾವು ಹೇಗೆ ಬೇಕಿದ್ರೂ ಎಷ್ಟು ದೊಡ್ಡ ಫಾರ್ಮ್ಯಾಟ್ ಬೇಕಿದ್ರೂ ಟೈಪ್ ಮಾಡ್ಬೋದು. ಆಮೇಲೆ ಇಲ್ಲಿ ಕೆಳಗಡೆ ಕಾಪಿ ಅಂತ ಆಪ್ಷನ್ ಸಿಗುತ್ತೆ, ಇದನ್ನು ಕಾಪಿ ಮಾಡ್ಬೋದು. ಇದನ್ನು ಡೌನ್ಲೋಡ್ ಬೇಕಿದ್ರೂ ಮಾಡ್ಬೋದು, ಡೈರೆಕ್ಟ್ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು, ಸೇವ್ ಮಾಡ್ಬೋದು, ಬೇರೆ ಬೇರೆ ಆಪ್ಷನ್ ಸಿಗುತ್ತೆ ನಮಗೆ. ನಿಮಗೆ ಇದನ್ನು ನಾನು ಗೂಗಲ್ ಡಾಕ್ಸ್ ಡಾಕ್ಯುಮೆಂಟ್ನಲ್ಲಿ ಪೇಸ್ಟ್ ಮಾಡ್ತೀನಿ, ನಾನು ಕಾಪಿ ಮಾಡಿದ್ದನ್ನು. ಇದನ್ನ ಎಲ್ಲಿ ಬೇಕಿದ್ರೂ ಮುಂದೆ ಯೂಸ್ ಮಾಡ್ಬೋದು. ಇವತ್ತಿನ ವಿಡಿಯೋ ಅಲ್ಲಿ ನಾನು ನಿಮಗೆ ಆನ್ಲೈನ್ ಕನ್ನಡ ಟೈಪಿಂಗ್ ಬಗ್ಗೆ ಹೇಳಿಕೊಡುತ್ತೇನೆ. ಇದೇ ಥರ ನೀವು ನಿಮಗೆ ಯಾವ ಸೆಂಟೆನ್ಸ್ ಬೇಕೋ ಅದನ್ನು ಟೈಪ್ ಮಾಡಿ ಕಾಪಿ ಮಾಡ್ಬೋದು. ಇನ್ನೊಂದು ಕನ್ನಡ ಕೀಬೋರ್ಡೇ ಬೇಕು ಅಂತಂದರೆ ಇಲ್ಲಿ ಆನ್ಲೈನ್ ಕನ್ನಡ ಟೈಪಿಂಗ್ ಅಂತ ಮೇಲ್ಗಡೆ ಆಪ್ಷನ್ಸ್ ಕಾಣುತ್ತೆ. ಅದರಲ್ಲಿ ನಿಮಗೆ ಕೀಬೋರ್ಡ್ ಆಪ್ಷನ್ಸ್ ಸಿಗುತ್ತೆ. ನಿಮಗೆ ಇಲ್ಲಿ ಈ ಶೋ ಕೀಬೋರ್ಡ್ ಅಂತ ಕೊಟ್ಟರೆ ಕನ್ನಡ ಕೀಬೋರ್ಡ್ ಸಿಗುತ್ತೆ. ಈಗ ನಾವು ಇಂಗ್ಲೀಷಲ್ಲಿ ಬರೆಯೋದಲ್ಲ, ಇದನ್ನು ಕನ್ನಡದಲ್ಲೇ ಟೈಪ್ ಮಾಡ್ಬೋದು. ಈಗ ಹೇಗೆ ಬರಿಬೇಕು ಅಂತ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಈ ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಪೇಸ್ಟ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಇದನ್ನು ನಮಸ್ಕಾರ ಅಂತ ಬರಿಬೇಕು ಅಂದರೆ ಇದಕ್ಕೆ ನಾವು ಹೇಗೆ ಹೇಳ್ತೀವಿ ಹಾಗೆ ಬರೆಯೋದು ಅಲ್ಲ, ಇದಕ್ಕೆ ಫಾರ್ಮ್ಯಾಟ್ ಇರುತ್ತೆ. ನಕ್ಕೆ N ಅಂತ ಟೈಪ್ ಮಾಡಬೇಕು, ಮ ಅಂತ ಟೈಪ್ ಮಾಡಿ, ಆಮೇಲೆ ಸ್ಕಾರಕ್ಕೆ S ಅಂತ ಟೈಪ್ ಮಾಡಿದ್ರೆ ಸ ಅಂತ ಆಗುತ್ತೆ. ಅರ್ಧ ಅಕ್ಷರಕ್ಕೆ F ಅಂತ ಟೈಪ್ ಮಾಡಬೇಕು. ಆಮೇಲೆ ಒತ್ತಿಗೆ K, ಆಮೇಲೆ ಕ್ಯಾಪಿಟಲ್ ಎ ಟೈಪ್ ಮಾಡಿದ್ರೆ ಸ್ಕಾ ಅಂತ ಬರಿಬಹುದು. ರಕ್ಕೆ ಆರ್ ಅಂತ ಬರಿಬಹುದು. ಇದು ಸ್ವಲ್ಪ ಕಷ್ಟ, ಇಂಗ್ಲೀಷ್ ಟು ಕನ್ನಡಕ್ಕಿಂತ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಪ್ರಾಕ್ಟೀಸ್ ಮಾಡಿದರೆ ಇದು ಈಸಿ ಫಾರ್ಮ್ಯಾಟ್. ಓಕೆ, ನಾವು ಈಗ ಇಂಗ್ಲೀಷ್ ಟು ಕನ್ನಡ ಟೈಪಿಂಗ್ ಬಗ್ಗೆ ನೋಡಿದ್ವಿ. ಇನ್ನು ನಮಗೆ ತುಂಬ ದೊಡ್ಡ ಫಾರ್ಮ್ಯಾಟ್ ಅಂದರೆ ಇಷ್ಟು ದೊಡ್ಡ ಪ್ಯಾರಾಗ್ರಾಫ್ನ ಕನ್ನಡದಲ್ಲಿ ಬರಿಬೇಕು. ಫಸ್ಟ್ ಟ್ರಾನ್ಸ್ಲೇಟ್ ಮಾಡಬೇಕು, ಆಮೇಲೆ ಕನ್ನಡದಲ್ಲಿ ಬರಿಬೇಕು. ಈ ಥರ ಏನಾದರೂ ಟಾಸ್ಕ್ ಇದ್ದರೆ ನೀವು ಈಸಿಯಾಗಿ ಮಾಡಬೇಕು. ಜಸ್ಟ್ ಟ್ರಾನ್ಸ್ಲೇಷನ್ ಮಾಡಬೇಕು ಅಂದರೆ ChatGPT ಯೂಸ್ ಮಾಡ್ಬೋದು. ಫಸ್ಟು ChatGPT ಅಂತ ಸರ್ಚ್ ಮಾಡಬೇಕು. ಆಮೇಲೆ ಈ ಪ್ಯಾರಾಗ್ರಾಫನ್ನು ಕಾಪಿ ಮಾಡಿ, ಯಾವ ಪ್ಯಾರಾಗ್ರಾಫ್ ಕನ್ನಡದಲ್ಲಿ ಬೇಕೋ ಕಾಪಿ ಮಾಡಿ ಇಲ್ಲಿ ChatGPTಯಲ್ಲಿ ಪೇಸ್ಟ್ ಮಾಡ್ಬೋದು. ಇದನ್ನು ಇಲ್ಲಿ ಕೆಳಗಡೆ ಟ್ರಾನ್ಸ್ಲೇಟ್ ಟು ಕನ್ನಡ ಅಂತ ಕೊಟ್ಟರೆ ಇದು ನಮಗೆ ಟ್ರಾನ್ಸ್ಲೇಷನ್ ಕೊಡುತ್ತೆ. ಆದರೆ ಇದರಲ್ಲಿ ಇದು ಇಂಗ್ಲೀಷ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ChatGPT ಅನ್ನೋದು AI ಟೂಲ್. ಇದು ಇಂಗ್ಲೀಷ್ನಲ್ಲಿ ಆನ್ಸರ್ನ ಜನರೇಟ್ ಮಾಡಲಿಕ್ಕೆ ಬೆಟರ್ ಇರುತ್ತೆ. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದರೆ ಇದರಲ್ಲಿ ಮಿಸ್ಟೇಕ್ಸ್ ಇರ್ಬೋದು, ಇದನ್ನು ನೀವು ಗಮನ ಇಟ್ಟು ನೋಡಬೇಕಾಗುತ್ತೆ. ಇದು ಈಗ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಕೊಡ್ತು. ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಅಥವಾ ಕೆಲವೊಂದು ಕರೆಕ್ಟಾಗಿ ಟೈಪ್ ಆಗ್ತೇನೆ ಇರ್ಬೋದು. ಈ ಥರದನ್ನು ನಾವು ಈ ಇಂಗ್ಲೀಷ್ ಟು ಕನ್ನಡ ಟೈಪ್ ಸಾಫ್ಟ್ವೇರ್ನ ಯೂಸ್ ಮಾಡಿ ಚೇಂಜ್ ಮಾಡ್ಕೊಳ್ಬೋದು.
ಇದನ್ನ ಹೇಗೆ ಕಾಪಿ ಮಾಡೋದಂದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಇರುತ್ತೆ ಕಾಪಿ ಅಂತ, ಇದನ್ನ ಕ್ಲಿಕ್ ಮಾಡಿ ನಮಗೆ ಬೇಕಾಗಿದ್ದ ಕಡೆ ಪೇಸ್ಟ್ ಮಾಡ್ಬೋದು. ಇದು ನಮಗೆ ಸಿಗುತ್ತೆ ಈ ಥರ. ನಾವಿನ್ನು ಇದೇ ನಾವು ಕನ್ನಡದಲ್ಲಿ ಏನು ಹೇಳ್ತೀವೋ ಅದನ್ನೇ ಇಂಗ್ಲೀಷ್ನಲ್ಲಿ ಬರೆದು, ಅಂದರೆ ನಮಸ್ಕಾರಕ್ಕೆ ಕನ್ನಡದಲ್ಲಿ ಹೇಗೆ ಮಾತಾಡ್ತೀವೋ ಅದೇ ಥರ ಇಂಗ್ಲೀಷ್ನಲ್ಲಿ ಬರೆದು ಅದನ್ನ ಕನ್ನಡ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ಟ್ರಾನ್ಸ್ಲಿಟ್ರೇಷನ್ ಅಂತ ಅಂತಾರೆ ಈ ಟಾಸ್ಕಿಗೆ. ಈಗ ಭಾಷೆ ಕನ್ನಡ, ಆದರೆ ನಾವು ಬರೀತಿರೋ ಸ್ಕ್ರಿಪ್ಟ್ ಇಂಗ್ಲೀಷ್ನಲ್ಲಿ ಬರೆದಿದ್ದೀವಿ ಇದನ್ನ. ಅದಕ್ಕೆ ಟ್ರಾನ್ಸ್ಲಿಟ್ರೇಟ್ ಟು ಕನ್ನಡ ಅಂತ ಕೊಟ್ಟರೆ ಕನ್ನಡದಲ್ಲಿ ನಾನು ಹೇಗೆ ಬರೆದಿದ್ದೀನ ಇದನ್ನ ಕನ್ನಡ ಭಾಷೆಗೆ ಅನುವಾದ ಮಾಡುತ್ತೆ ಇದು. ನಾವು ಹೇಗೆ ಬೇಕೋ ಅದೇ ಥರ ಇಲ್ಲಿ ಬರೆದು ಟ್ರಾನ್ಸ್ಲಿಟ್ರೇಟ್ ಮಾಡ್ಬೋದು. ಆದರೆ ಇದ್ರದ್ದು ಪ್ರಾಬ್ಲಮ್ ಏನು ಅಂದರೆ ಯಾವಾಗಲೂ ಕರೆಕ್ಟ್ ಆಗಿರುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಇದು. ನೀವು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಬೇಕು ಅಂತ ಅಂದರೆ ಈ ಥರ ಟೈಪಿಂಗ್ ಟೂಲ್ಸ್ನ ಯೂಸ್ ಮಾಡ್ಬೋದು, ಆನ್ಲೈನ್ ಟೈಪಿಂಗ್ ಟೂಲ್ಸ್ನ. ಇದನ್ನೆಲ್ಲ ನೀವು ಬೇರೆ ಬೇರೆ ಈ ಗೂಗಲ್ ಡಾಕ್ಸಿಗೆ ಅಥವಾ ಯಾವುದಾದ್ರೂ ಒಂದು ಕಡೆ ಪೇಸ್ಟ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಬೋದು. ಅಥವಾ ಈ ಥರ ಕನ್ನಡದಲ್ಲಿ ಬರೆದಿದ್ದನ್ನ ಹೇಗೆ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಅಂದರೆ ಈ ಇನ್ವಿಟೇಷನ್ ಡಿಸೈನ್ ಮಾಡೋಕ್ಕೆ ಅಥವಾ ಕನ್ನಡದಲ್ಲಿ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಓಕೆ, ಧನ್ಯವಾದಗಳು.